ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು SFI ಹೋರಾಟ ಮಾಡ್ತಿದ್ದೀವಿ. ಏನು ವಿಷಯ ಅಂತಂದರೆ, ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ಳದೆ ಇರ್ತಕ್ಕಂಥ ಸರ್ಕಾರ ಈಗಾಗಲೇ ರಾಜ್ಯಾದ್ಯಂತ 10,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ಪರ್ಮಿಟ್ ಮಾಡಬೇಕು ಅನ್ನೋಂಥದ್ದು ಮತ್ತು UGCಯ ಕೆಲವು ಗೊಂದಲಗಳಿಂದ ಅವರು ಇವತ್ತು ತರಗತಿಗಳನ್ನ ತೆಗೆದುಕೊಳ್ಳದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಇದರಿಂದ ಕಳೆದ 1.5 ತಿಂಗಳಿಂದನೂ ಕೂಡ ಇವರು ವಿದ್ಯಾರ್ಥಿಗಳು ಭಾಳ ತೊಂದರೆಗೆ ಈಡಾಗಿದ್ದಾರೆ. ಇದರಿಂದ ಪಾಠಗಳಾಗ್ತಿಲ್ಲ, ಭಾಳ ತೊಂದರೆಗಳಾಗ್ತಿದೆ. ಮತ್ತು ನಿರಂತರವಾಗಿ ತರಗತಿಗಳೇ ಆಗಲಿಲ್ಲ ಅಂತಂದ್ರೆ ಅವರು ಹೇಗೆ ಎಕ್ಸಾಮ್ ಬರೀತಾರೆ ಅನ್ನೋಂಥದ್ದು ಕೂಡ ಗೊಂದಲ ಇದೆ. ಮತ್ತು ಈಗಾಗಲೇ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಕೂಡ ಮಾಡ್ತಾ ಇಲ್ಲ ಅಂತೇಳಿ, ಮತ್ತು ಈಗಾಗಲೇ ಉಪನ್ಯಾಸಕರು ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ. ಆದರೆ ಸರ್ಕಾರಗಳು ಯಾವುದೇ ರೀತಿಯಾದಂಥ ಗಮನ ಹರಿಸದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. 1.5 ತಿಂಗಳಾದ್ರೂ ಕೂಡ ಇನ್ನೂ ಕಾಲೇಜುಗಳಲ್ಲಿ ಪಾಠ ಆಗಲಿಲ್ಲ ಅಂತಂದರೆ ಎಂಥ ಪರಿಸ್ಥಿತಿ ಅಂತೇಳಿ. ಮತ್ತು ಈ ಒಂದೇ ಗೊಂದಲ ಅಲ್ಲ, UGC ಗೊಂದಲವನ್ನು ಕೂಡ ಪರಿಹಾರ ಮಾಡಬೇಕು ಅನ್ನೋಂಥದ್ದು. ಮತ್ತು ಡಿಗ್ರಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಎಲ್ಲ ಪರ್ಮನೆಂಟ್ ಲೆಕ್ಚರ್ಗಳನ್ನು ಕೂಡ ಸರ್ಕಾರ ನೇಮಕ ಮಾಡ್ಕೋಬೇಕು ಅನ್ನೋಂಥದ್ದು ಕೂಡ SFIನ ಆಗ್ರಹ ಆಗಿದೆ. ಆದರೆ ಸರ್ಕಾರಗಳು ತೀವ್ರವಾಗಿ ಇವುಗಳನ್ನೆಲ್ಲ ಯಾವುದೇ ರೀತಿಯಾದಂಥ ಗಮನ ಹರಿಸ್ದಲೇ ಅಥವಾ ಉಪನ್ಯಾಸಕರನ್ನು ನೇಮಕ ಮಾಡ್ಕೊಳ್ಳದಲ್ಲೇ ಉದ್ದಟತನದ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಅಂತೇಳಿ. ದಯವಿಟ್ಟು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಮತ್ತು ಉನ್ನತ ಶಿಕ್ಷಣ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಏನು ಪರ್ಮನೆಂಟ್ ಆಗಿ ಲೆಕ್ಚರ್ಸ್ನ ತಗೊಳ್ಬೇಕು ಮತ್ತು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬೇಕು. ಮತ್ತು ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಗೆ ಬಂದು ಪಾಠ ಮಾಡುವಂಥ ವಾತಾವರಣ ಮತ್ತೆ ಸೃಷ್ಟಿಯಾಗಬೇಕು. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋಂಥದ್ದು SFIನ ಆಗ್ರಹ ಆಗಿದೆ. ಈ ರೀತಿಯಾದಂಥ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಲಿಲ್ಲ ಅಂತಂದರೆ SFI ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆನ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ರಮೇಶ್, ಹಾಸನ ಜಿಲ್ಲಾ ಕಾರ್ಯದರ್ಶಿ SFI. ಸರ್, ಈಗ ಒಂದು ನಿಮಿಷ ಕೇಳಿ ಸರ್. PDO ಇಂದ ಹಿಡಿದು EO ಇಂದ ಹಿಡಿದು ಯೋಜನೆ ನಿರ್ದೇಶಕರಿಂದ ಹಿಡಿದು ಚೀಫ್ ಅಕೌಂಟ್ಸ್ ಆಫೀಸರ್ ಇಂದ ಹಿಡಿದು ಇಷ್ಟೆಲ್ಲ ಆಗಿರೋದ್ರ ಮೇಲೆ ಏನ್ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರೆ, ಅವರು ಸಮೇತ ಇವ್ರ ಮೇಲೆ ಕ್ರಮ ಮಾಡ್ಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಅವರು ತಪ್ಪಿತಸ್ಥರ ಇದ್ರು. ನಾನು ಹೇಳ್ತಿರತಕ್ಕಂಥದ್ದು, ಅವರಾದ್ರೂ ಇಷ್ಟು ದಿವಸ ಹಾಸನ ಜಿಲ್ಲೆಯಲ್ಲಿ ಇಲ್ಲೇ ಪತ್ರಿಕೆಯಲ್ಲಿ ಇಷ್ಟೆಲ್ಲ ಬಂದ್ರು ಸಮೇತ ಅಟ್ಲೀಸ್ಟ್ ಇದ್ರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ? ಈಗ ನಾನು ಮೊನ್ನೆ ಮತ್ತೆ ಸಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿದ್ಮೇಲೆ ಫಸ್ಟ್ ಅಧಿವೇಶನ ಟೈಮಲ್ಲಿ ಕೊಟ್ಟಿದ್ದೇನೆ, ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೆ. ಭೇಟಿ ಮಾಡಿದ್ಮೇಲೆ ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಆಕ್ಚುಲಿ ಎನ್ಕ್ವೈರಿ ನಡೀತಾ ಇಲ್ಲ ಅಂತ. ಬಟ್ ಇಲ್ಲಿ ಅವ್ರ ಕಣ್ ಕೆಳಗೆ ಇಷ್ಟೆಲ್ಲ ಆದ್ರೂ ಕೂಡ ಯಾವ ಅಧಿಕಾರಿಗಳಿಗೂ ಅಟ್ಲೀಸ್ಟ್ ಒಂದು ಕ್ರಮ ತಗೊಂಡಿಲ್ಲ ಅಂದ್ರೆ ಇದೇನು ಉದ್ದೇಶ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನನಗೆ ಇವತ್ತಂತ ನೋಟಿಸ್ ಮಾಡಿರೋದ್ರ ಬಗ್ಗೆ ಇನ್ನೊಂದ್ರ ಬಗ್ಗೆ ನನ್ಗೆ ಏನು ಕೂಡ ಮಾಹಿತಿ ಬಂದಿಲ್ಲ. ಬಟ್ ನಾನು ಸಮೀರ್ ಅಹಮದ್ ಅವ್ರಿಗೆ ಹೇಳಿದ್ದ ಎನ್ಕ್ವೈರಿ ಕೊಟ್ಟಿದ್ದೀನಿ. ಹೌದು, ಆಗಿರ್ಬೋದು, ನಂಗೆ ಗೊತ್ತಿಲ್ಲ, ಆಗಿರ್ಬೋದು. ಸರ್, ಈಗ ಇದ್ರ ಲೋಪದ ಬಗ್ಗೆ ಈಗ ಆಲ್ರೆಡಿ ನಾನು ಮಂತ್ರಿಗಳಿಗೆ ಇವ್ರುಗಳಿಗೆ ಎಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಇವ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಇದ್ರಲ್ಲಿ ಆಗುಮುಖಗಳು ಏನಿದೆ ಅನ್ನೋದು ನೋಡಿ ತಿಳ್ಕೊಂಡು ನಾವು ಕೇಂದ್ರ ಸರ್ಕಾರಕ್ಕೂ ಅದು ಇನ್ನೊಬ್ರಿಗೂ ಈ ರೀತಿ ಆದ್ರೆ ಈ ರೀತಿ ಮಾಡ್ಬೋದು ಅಂತಕ್ಕಂಥದ್ದು ಹೇಳ್ಬೋದು. ಮೊದ್ಲೇ ಇರ್ತಕ್ಕಂಥದ್ದು ಯಾರಾದ್ರೆ ಯಾರ್ಯಾರು ತಪ್ಪು ಮಾಡಿದ್ರೆ ಎಲ್ಲರ ಮೇಲೆ ಕ್ರಮ ಆಗಲಿ. ಅದ್ರ ಕೆಳಗಡೆ 3 ವರ್ಷ ಬೆಳಗ್ಗೆ ಸಾಕಿ ನಾವು ಭೇಟಿ ಮಾಡಕ್ಕೆ ಕೂತ್ಕೊಳ್ತಿದ್ದೆ ಅಂತ ಒಂದು ದೊಡ್ಡ ಬಾಂಧವ್ಯ ನನಗವರು. ಅವರು ನನ್ನ ರಾಜಕೀಯ ಅಪಾರವಾದಂತ ನನ್ನ ಮೇಲೆ ವಿಶ್ವಾಸ ಇಟ್ಟು ಇವರಲ್ಲಿ ಏನೋ ಒಂದು ದೊಡ್ಡ ಗುಣ ಇದೆ, ಇವರ ನಾಯಕನಾಗಿ ಬೆಳಿತೇನೆ ಅಂತೇಳಿ ಅವತ್ತಿನ ಕಾಲದಲ್ಲಿ ಅವತ್ತು ರಾಜೀವ್ ಗಾಂಧಿ ಅವರು ಮಾರ್ಗದರ್ಶನ ಕೊಟ್ಟರು. ನನ್ನನ್ನ ಬಹಳ ಚಿಕ್ಕ ವಯಸ್ಸಲ್ಲೇ ಮೊದಲನೇ ಬಾರಿಗೆ ಮಂತ್ರಿ ಮಾಡದ್ದು ಮಂಜಾರತ್ನವರು. ಅಳಪಾಯ ಹಾಕೊಟ್ಟವರು ಬಂಗಾರತ್ನವರು ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ. ಅದೇ ರೀತಿ ಇವತ್ತು ನಾನು ಜನರ ಪೂಜಾರಿ ಕೂಡ ನಾನು ಸ್ಮರಿಸಲೇಬೇಕಾಗ್ತದೆ. ಇವತ್ತು ಅವತ್ತಿನ ಕಾಲದಲ್ಲಿ ಯಾರು ಬಡವರು ಬ್ಯಾಂಕ್ ಹೋಗಕ್ಕೆ ಆಗ್ತಿರ್ಲಿಲ್ಲ. ನಾನು 3 ವರ್ಷ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಕರ್ಕೊಂಡೋಗಿ ಸಾಕ್ಷಿ ಕೊಡಬೇಕಾಗಿತ್ತು.
ಯಾರೋ ಸೇಟುಗಳ ಹತ್ರ ಹೋಗಿ ಇನ್ನೊಬ್ಬರ ಕೈಲಿ ಸೈನ್ ಹಾಕ್ಸ್ಬೇಕಾಯ್ತು. ಶಾಲೆ ಕಾಲೇಜಲ್ಲಿ ಇರ್ಬೇಕಾದಂತ ಸಂದರ್ಭದಲ್ಲಿ ಆವತ್ತಿನ ಕಾಲದಲ್ಲಿ ಬ್ಯಾಂಕ್ನವರು ಮನೆ ಬಾಗಿಲಿಗೆ ಹೋಗಿ ಅವತ್ತು ಸಾಲವನ್ನು ಕೊಡುವಂತ ಒಂದು ವ್ಯವಸ್ಥೆ ತೀರ್ಮಾನ ಈ ದೇಶದ ಉದ್ದಕ್ಕೂ ಮಾಡಿದ್ದು ಜನರ ಪೂಜಾರಿಗಳನ್ನು ಯಾರು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಧೀಮಂತ ನಾಯಕರುಗಳನ್ನ ಇವತ್ತು ನಾವೆಲ್ಲ ನೋಡಿದ್ದೇವೆ. ಅದಾದ್ಮೇಲೆ ಬೇಕಾದಷ್ಟು ಬಡದು ಮತ್ತು ಉತ್ತರ ಕನ್ನಡ ಆ 3 ಜನ ಕರಾವಳಿ ಪ್ರದೇಶಕ್ಕೆ ಜನ ವಲಸೆ ಹೋಗೋದನ್ನು ತಪ್ಪಿಸಬೇಕು. ಹೊಸ ಟೂರಿಸಂ ಪಾಲಿಸಿ ಕ್ರಿಯೇಟ್ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಒಂದು ಸಭೆಯನ್ನು ಮಾಡಿದ್ದೇನೆ. ಸದ್ಯದಲ್ಲೇ ಮಂಗಳೂರಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಪ್ರಕೃತಿ ಏನಿದೆ, ನಿಮ್ಮ ಸಂಸ್ಕಾರ ಏನಿದೆ, ಅದಕ್ಕೆಲ್ಲ ಹೊಸ ರೂಪ ಕೊಡಬೇಕು. ನಿಮ್ಮಲ್ಲಿರುವಂತಹ ಇತಿಹಾಸ ಇಡೀ ದೇಶದಲ್ಲಿ ಯಾವ ನಾಡಿನಲ್ಲೂ ಇಲ್ಲ. ಆದ್ರಿಂದ ನಿಮ್ಮನ್ನ ನಾವು ಪ್ರೋತ್ಸಾಹ ಮಾಡಲೇಬೇಕು. ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕರಾವಳಿ ಪ್ರದೇಶದವರು ನೀವು ಕೂಡ ಒಂದು ಆಸ್ತಿ. ಸೊ ಈ ತುಳು ಭಾಷೆ ರಾಜ್ಯದ 2ನೇ ಅಧಿಕೃತ ಭಾಷೆ ಆಗಬೇಕು ಅಂತೇಳಿ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಮುಂದಿನ ಸಂಪುಟದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತೇನೆ. ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ನನ್ನ ಎಲ್ಲ ಸೋದರಿಯರಿಗೆ, ನನ್ನ ತಂಗಿಯರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಯುವಕರಿಗೆ, ನನ್ನ ಹಿರಿಯರಿಗೆ ಎಲ್ಲ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.